ಗ್ಯಾರಂಟಿ ಹೊರತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಇನ್ನೊಂದು ಮಾರ್ಗವನ್ನ ರಾಜ್ಯ ಸರ್ಕಾರ ಕಂಡುಕೊಂಡಿದೆಯಾ ಎಂಬ ಪ್ರಶ್ನೆ ಇದೀಗ ಮನೆ ಮಾಡ್ತಾ ಇದೆ. ಇದಕ್ಕೆ ಸಂಬಂಧಿಸಿದ ಮಹತ್ವದ ದಾಖಲೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಎಸ್ಸಿ, ಎಸ್ಟಿ, ಎಸ್ಟಿಪಿ ಹಣ ಗ್ಯಾರಂಟಿ ಯೋಜನೆಗೆ ಶಿಫ್ಟ್ ಆಗಿದೆಯಾ ಎಂಬ ವಿಚಾರಕ್ಕೆ 14,282 ಕೋಟಿ ಅನುದಾನ ಗ್ಯಾರಂಟಿಗೆ ವರ್ಗಾವಣೆ ಆಗಿದೆ ಅನ್ನೋದಕ್ಕೆ ಮಹತ್ವದ ದಾಖಲೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಾಗಾದ್ರೆ 14,282 ಕೋಟಿ ಅನುದಾನವನ್ನ ಗ್ಯಾರಂಟಿಗೆ ಶಿಫ್ಟ್ ಮಾಡಿದ್ದಾರಾ? ಈ ಪ್ರಶ್ನೆ ಬಹುದಿನದಿಂದಲೂ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಹೌದೆಂಬ ದಾಖಲೆ ಲಭ್ಯವಾಗಿದೆ. ಹಾಗಾದ್ರೆ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ದಾಖಲೆಗಳು ಲಭ್ಯವಾಗಿದೆ, 14,000 ಚಿಲ್ಲರೆ ಹಣವನ್ನ ಗ್ಯಾರಂಟಿಗಾಗಿ ಬಳಕೆ ಮಾಡಿಕೊಳ್ತಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾರಂಟಿ ಹೊಡೆತ ತಪ್ಪಿಸಿಕೊಳ್ಳೋದಕ್ಕೆ ಅನ್ಯ ಮಾರ್ಗವನ್ನ ಸರ್ಕಾರ ಕಂಡುಕೊಂಡ ಹಾಗೆ ಕಾಣಿಸ್ತಾ ಇದೆ. ಗ್ಯಾರಂಟಿ ಹೊಡೆತದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಎಸ್ಸಿ, ಎಸ್ಟಿ ಮತ್ತು ಎಸ್ಟಿಪಿ ಕಾಯ್ದೆಯ ಅನುದಾನವನ್ನ ಬಳಕೆ ಮಾಡಿಕೊಂಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ. ಅದೇ ವರ್ಗದ ಗ್ಯಾರಂಟಿ ಫಲಾನುಭವಿಗಳಿಗೆ ಮೀಸಲಾಗಿ ಇರಿಸಲಾಗಿದೆ. ಸಿಎಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ಕುರಿತಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಅನುದಾನ ವರ್ಗಾವಣೆಗೆ ತೀರ್ಮಾನ ಆಗಿದ್ದು ಅನುಮತಿಯನ್ನು ಕೂಡ ಇದೀಗ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಗ್ಯಾರಂಟಿ ಹೊಡೆತದಿಂದ ತಪ್ಪಿಸಿಕೊಳ್ಳೋದಕ್ಕೆ ಅನ್ಯ ಮಾರ್ಗವನ್ನ ಯಾವ ರೀತಿಯಾಗಿ ಕಂಡುಕೊಂಡಿದ್ದಾರೆ, ಅದಕ್ಕೆ ಎಲ್ಲಿಂದ ಹಣವನ್ನ ತೆಗಿತಾ ಇದ್ದಾರೆ ಅಂದ್ರೆ ಎಸ್ಸಿ, ಎಸ್ಟಿ ವರ್ಗಾವಣೆ ಆ ಒಂದು ಹಣ ಮೀಸಲಾಗಿ ಏನಿಟ್ಟಿದ್ರು ಆ ಹಣವನ್ನ ಈಗ ಗ್ಯಾರಂಟಿಗೆ ನಿಭಾಯಿಸಲಿಕ್ಕಾಗಿ ಅದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಇವತ್ತಿನ ಸಭೆಯಲ್ಲೂ ಕೂಡ ಅದು ತೀರ್ಮಾನ ಆಗಿ ಅನುಮೋದನೆ ಪಡ್ಕೊಂಡಿದೆ. ಎರಡ್ 2024-25 ಸಾಲಿನ 39,171 ಕೋಟಿ ರೂಪಾಯಿ ಮೀಸಲಿರಿಸಿರುವಂತಹ ವಿಚಾರ, ಅದರಲ್ಲಿ ಈಗ ಅನುದಾನವನ್ನ ಗ್ಯಾರಂಟಿಗಾಗಿ ವರ್ಗಾವಣೆ ಮಾಡಿಕೊಂಡಿದ್ದಾರೆ 14,282 ಕೋಟಿಯಷ್ಟು. ಇದರಿಂದ ದೊಡ್ಡ ಆರ್ಥಿಕ ಹೊರೆಯನ್ನ ಕಮ್ಮಿ ಮಾಡಿಕೊಳ್ಳಲು ತಂತ್ರಗಾರಿಕೆಯನ್ನ ಹೆಣೆದ ಹಾಗೆ ಕಾಣಿಸ್ತಾ ಇದೆ. 24-25 ಸಾಲಿನಲ್ಲಿ 39,171 ಕೋಟಿಯಷ್ಟು ಅನುದಾನವನ್ನ ಮೀಸಲಾಗಿ ಇಡಲಾಗಿದೆ. ಈ ಹಣದಲ್ಲಿ ಈಗ 14,282 ಕೋಟಿಯಷ್ಟು ಗ್ಯಾರಂಟಿಗಾಗಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಗ್ಯಾರಂಟಿಯನ್ನ ನಿಭಾಯಿಸಬೇಕು ಅನ್ನುವಂತಹ ಗೋಚಲಲ್ಲಿ ಸರ್ಕಾರ ಇದೆ. ಹಾಗಾಗಿ ಎಲ್ಲೆಲ್ಲಿಂದ ಹಣ ತೆಗಿಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಪ್ಲಾನ್ ಅನ್ನ ರೂಪಿಸಿದ್ದು, ಅದಕ್ಕೆ ಇವರಿಗೆ ಸಿಕ್ಕಿರೋದು ಎಸ್ಸಿ, ಎಸ್ಪಿ, ಎಸ್ಟಿಪಿ ಹಣ. ಇದನ್ನ ಗ್ಯಾರಂಟಿ ಯೋಜನೆಗೆ ಬಳಕೆ ಮಾಡಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ರೈಟ್, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಪಬ್ಲಿಕ್ ಟಿವಿಗೆ ಲಭ್ಯವಾಗಿರುವಂತಹ ಡಾಕ್ಯುಮೆಂಟ್. ಈ ಡಾಕ್ಯುಮೆಂಟ್ ನಲ್ಲಿ 2024-25 ಸಾಲಿನಲ್ಲಿ ಎಸ್ಸಿ, ಎಸ್ಪಿ ಮತ್ತು ಎಸ್ಟಿಪಿಗೆ ಮೀಸಲಾಗಿ ಇಟ್ಟಿರುವಂತಹ ಒಟ್ಟು ಮೊತ್ತ 39,171 ಕೋಟಿಯಷ್ಟು. ಈ ಹಣದಿಂದಾಗಿ 14,000 ಚಿಲ್ಲರೆ ಹಣವನ್ನ ತೆಗೆದು ಅದು ಗ್ಯಾರಂಟಿಗೆ ಬಳಕೆ ಮಾಡಿಕೊಳ್ಳಿ ಅಂತ ಸಭೆಯಲ್ಲಿ ನಿರ್ಣಯವನ್ನ ಮಾಡಲಾಗಿದೆ. ಅದನ್ನೇ ನೀವು ಇವಾಗ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇರೋದು. ಏನ್ ಅದು ದಾಖಲೆ ಅಂತ, ಆ ದಾಖಲೆ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಹಾಗಾದ್ರೆ ಹೇಗೆ ಗ್ಯಾರಂಟಿಗೆ ಹಣವನ್ನು ಹೊಂದಿಸ್ತಾ ಇದ್ದಾರೆ, ಇದಕ್ಕಾಗಿ ಅವರು ಯಾವ ರೀತಿಯೆಲ್ಲ ಮಾರ್ಗವನ್ನ ಕಂಡುಕೊಂಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ವಿಚಾರವನ್ನ ಇಡ್ತಾ ಇದೆ. 14,282 ಕೋಟಿ ರೂಪಾಯಿ ಅನುದಾನವನ್ನ ಈಗ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಈ ಹಣವನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿಕೊಳ್ಳೋ ಸಲುವಾಗಿ ಶಿಫ್ಟ್ ಮಾಡಿಕೊಂಡಿದ್ದಾರೆ ಅನ್ನೋದು ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲಾತಿಗಳು ಕೂಡ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಒಟ್ಟು 2024-25 ಸಾಲಿಗೆ ಸಂಬಂಧಿಸಿದ ಹಾಗೆ 39,171 ಕೋಟಿಯಲ್ಲಿ 14,280 ಕೋಟಿ ತೆಗೆದಿದ್ದಾರೆ. ಅದರಲ್ಲಿ ಯಾವ್ಯಾವ ಯೋಜನೆಗೆ ಎಷ್ಟೆಷ್ಟು ಹಂಚಿಕೆ ಆಗ್ತಾ ಇದೆ ಅಂದ್ರೆ ಯುವ ನಿಧಿಗೆ 175 ಕೋಟಿ,
ಶಕ್ತಿ ಯೋಜನೆಗಾಗಿ 1451 ಕೋಟಿಯಷ್ಟು, ಈ ಒಟ್ಟು 14,282ರಲ್ಲಿ ಯಾವ್ಯಾವ ಒಂದು ಯೋಜನೆಗಳಿಗೆ ಎಷ್ಟೆಷ್ಟು ಹಂಚಿಕೆ ಅಂತ. ಇನ್ನು ಗೃಹಲಕ್ಷ್ಮಿ ಯೋಜನೆಗಾಗಿ 7,881 ಕೋಟಿಯಷ್ಟು ಹಣವನ್ನ ವರ್ಗಾವಣೆ ಮಾಡಿದ್ದಾರೆ. ಅನ್ನಭಾಗ್ಯ ನಗದು ಅಲ್ಲಿ 2,187, ಅಂದ್ರೆ 5 ಕೆಜಿ ಅಕ್ಕಿಯ ಬದಲಾಗಿ ಏನು ಇವರು ಹಣವನ್ನ ಕೊಡ್ತಾ ಇದ್ದಾರೆ, ಅದಕ್ಕಾಗಿ ಮೀಸಲಿರಿಸುವಂತಹ ಮೊತ್ತ ಅದು. ಸೊ ಅದಕ್ಕಾಗಿ ಅವರಿಟ್ಟಿರುವಂತಹ ಹಣ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. SC, SP, STP ಹಣವನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹಿಂದಿನಿಂದಲೂ ಕೂಡ ಆರೋಪ ಕೇಳಿ ಬಂದಿತ್ತು. ಆದ್ರೆ ಇಲ್ಲ ಅನ್ನೋ ರೀತಿಯಲ್ಲೇ ಮಾತನಾಡ್ತಾ ಇದ್ರು. ಆದ್ರೆ ಈಗ ದಾಖಲೆ ಲಭ್ಯವಾಗ್ತಾ ಇದೆ. ದಾಖಲೆಯ ಪ್ರಕಾರವಾಗಿ ನೋಡಿದ್ರೆ ಈ ಹಣ ಎಲ್ಲವೂ ಕೂಡ ಗ್ಯಾರಂಟಿಗೆ ಹೋಗ್ತಿರೋ ಹಾಗೆ ಕಾಣಿಸ್ತಾ ಇದೆ. ಅದರ ಬಗ್ಗೆ ಏನ್ ಹೇಳ್ಬೋದು? ದಿವ್ಯಾ, ಖಂಡಿತವಾಗಿ ಕೂಡ ರಾಜ್ಯ ಸರ್ಕಾರ ಜಾಣ ನಡೆಯನ್ನ ತೋರ್ತಾ ಇದೆ. ಅಂದ್ರೆ ಅದೇ ಸಮುದಾಯದ ಜನರ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಾಗಿ ನಾವು ವಿನಿಯೋಗ ಮಾಡ್ತಾ ಇದ್ದೇವೆ, ಬೇರೆ ಸಮುದಾಯದ ಜನರ ಗ್ಯಾರಂಟಿ ಯೋಜನೆಗಳನ್ನ ವಿನಿಯೋಗ ಮಾಡ್ತಾ ಇಲ್ಲ ಅಂತ ಕೂಡ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಅಂದ್ರೆ ಆ ಒಂದು ಸಭೆಯಲ್ಲಿ ನಡೆದಿರ್ತಕ್ಕಂಥ ನಡಾವಳಿ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಪ್ರಮುಖವಾಗಿ 14,700 ಚಿಲ್ಲರೆ ಕೋಟಿ ಏನಿದೆ ಅದು ಗ್ಯಾರಂಟಿಗಳಿಗಾಗಿ ಹಣ ವಿನಿಯೋಗ ಮಾಡಿಕೊಂಡು ಒಪ್ಪಿಗೆ ತಗೊಂಡಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ನಮ್ಮ ಕೈಯಲ್ಲಿದೆ. ಪ್ರಮುಖವಾಗಿ ಈ ಒಂದು SC ST ರಾಜ್ಯ ಅಭಿವೃದ್ಧಿ ಪರಿಷತ್ ಸಭೆಯಲ್ಲಿ ಕೆಲವರು ಕೂಡ ವಿರೋಧ ಮಾಡಿದ್ರು. ಅಂದ್ರೆ ಆ ಒಂದು SC STಗಳ ಅಭಿವೃದ್ಧಿಗಾಗಿ ಮತ್ತೆ ಅವರ ಅಭಿವೃದ್ಧಿಗಾಗಿ ಎಲ್ಲ ಒಂದ್ ಕಡೆ ಅಭಿವೃದ್ಧಿ ಯೋಜನೆಗಳನ್ನ ಕೈಗೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ಕಾನೂನನ್ನ ತಂದಿದ್ದು. ಅಂದ್ರೆ SC SP ಮತ್ತೆ TSP ಕಾಯ್ದೆನ ತಂದಿದ್ದು. ಆದ್ರೆ ಇದೇ ಕಾಯ್ದೆ ಅಡಿಯಲ್ಲಿ ಬರ್ತಕ್ಕಂಥ ಹಣ ಏನಿದೆ 39,000 ಕೋಟಿ ಹಣವನ್ನ 2024-25ನೇ ಸಾಲಿನಿಗೆ ಮೀಸಲಿಟ್ಟಿದ್ರು. ಈ ಒಂದು ಇದಕ್ಕೆ ಕ್ರಿಯಾ ಯೋಜನೆ ಕೊಡುವಂತ ಅನುಮತಿ ಕೊಡುವಂತಹ ಸಂದರ್ಭದಲ್ಲೂ ಕೂಡ ಸುಮಾರು 14,700 ಕೋಟಿಯನ್ನ ಗ್ಯಾರಂಟಿಗೆ ಶಿಫ್ಟ್ ಮಾಡಿದ್ದಾರೆ. ಅದು ಸ್ಪಷ್ಟವಾಗಿ ಒಂದು ದಾಖಲೆಯಲ್ಲೂ ಕೂಡ ಗೊತ್ತಾಗ್ತಾ ಇದೆ, ಮತ್ತೆ ಇವತ್ತಿನ ಸಭೆಯಲ್ಲೂ ಕೂಡ ಅದನ್ನ ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಆದ್ರೆ ಅದೇ ಸಮುದಾಯದ ವರ್ಗಗಳ ಒಂದು ಫಲಾನುಭವಿಗಳಿಗೆ ಮಾತ್ರ ವಿನಿಯೋಗ ಮಾಡ್ತಾ ಇದ್ದೇವೆ, ಬೇರೆಯವ್ರಿಗೆ ವಿನಿಯೋಗ ಮಾಡ್ತಾ ಇಲ್ಲ ಅಂತ ಕೂಡ ಸರ್ಕಾರ ಹೇಳ್ತಾ ಇರ್ಬೋದು. ಆದ್ರೆ ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಈ ನಡೆಯಿಂದ, ಯಾಕೆಂದ್ರೆ ಈ ಮೊದಲು ಪೆಟ್ರೋಲ್ ಡೀಸೆಲ್ ವಿಚಾರವಾಗಿ ಕೂಡ ಮಾತನಾಡಿದ್ರು, 2-3 ಸಾವಿರ ಕೋಟಿಯಲ್ಲಿ ಏನು ಗ್ಯಾರಂಟಿಗಳಿಗೆ ಹಣ ಕೊಡೋಕ್ಕಾಗುತ್ತಾ ಅನ್ನೋ ಮಾತುಗಳನ್ನು ಕೂಡ ಇದೇ ಸಿದ್ದರಾಮಯ್ಯ ಅವರು ಮತ್ತೆ ಸರ್ಕಾರ ಒಂದ್ ರೀತಿಯಲ್ಲಿ ಸಮರ್ಥನೆ ಮಾಡ್ಕೊಂಡಿತ್ತು. ಅದು 2-3 ಸಾವಿರ ಸೇರಿಸ್ಕೊಂಡು ಇದು 15 ಸಾವಿರ ಸೇರಿಸ್ಕೊಂಡ್ರೆ 15 + 18 ಸಾವಿರ ಕೋಟಿಯನ್ನ ಗ್ಯಾರಂಟಿಗಳಿಗೆ ಶಿಫ್ಟ್ ಮಾಡುವಂಥದ್ದು ಕೂಡ ಸ್ಪಷ್ಟವಾಗಿದೆ ಅಂತ ಕೂಡ ಹೇಳ್ಬೋದಾಗಿದೆ. ಯಾಕೆಂದ್ರೆ 56,000 ಕೋಟಿ 56ರಿಂದ 60,000 ಕೋಟಿ ಬೇಕಾಗುತ್ತೆ ಗ್ಯಾರಂಟಿ ಯೋಜನೆಗಳಿಗಾಗಿ, 5 ಯೋಜನೆಗಳಿಗಾಗಿ ಅಂತ ಕೂಡ ಬಜೆಟ್ ನಲ್ಲಿ ಅದನ್ನ ಮಾಡಿದ್ರು ಸಿದ್ದರಾಮಯ್ಯನವರು. ಅದಕ್ಕೆ ಒಂದು ರೀತಿಯಲ್ಲಿ ಮೀಸಲಿಡೋದಕ್ಕೆ ಘೋಷಣೆಯನ್ನು ಕೂಡ ಮಾಡಿದ್ರು. ಆದ್ರೆ ಹಣ ಸಂಗ್ರಹ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಸರ್ಕಾರ ಈ ಒಂದು ಇಕ್ಕಟ್ಟು ಆಗ್ಬೋದು, ಮುಂದಿನ ದಿನಗಳಲ್ಲಿ ಆರ್ಥಿಕ ಪರಿಸ್ಥಿತಿ ಒಂದ್ ರೀತಿಯಲ್ಲಿ ಹದಗೆಡಬಹುದು, ಮತ್ತೆ ಅಧಿಕಾರಿಗಳು ಕೂಡ ಒಂದ್ ರೀತಿಯಲ್ಲಿ ಬೇರೆ ಬೇರೆ ರೀತಿ ಲೆಕ್ಕವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಇದಾದ ಬಳಿಕ ಎಲ್ಲ ಒಂದ್ ಕಡೆ ವೇತನ ಆಯೋಗದ ಪ್ರಕಾರ ವೇತನ ಹೆಚ್ಚಳವನ್ನು ಕೂಡ ಮಾಡಬೇಕಾದಂತಹ ಸವಾಲು ಸರ್ಕಾರದ ಮುಂದಿದೆ. ಹಾಗಾಗಿ ಸಾಲು ಒಂದ್ ರೀತಿಯಲ್ಲಿ ಸವಾಲುಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಾಂಗ್ರೆಸ್ನ ಸರ್ಕಾರ ಈ ರೀತಿ ಪ್ಲಾನ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ ದಿವ್ಯಾ. ಬಟ್ ಆ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ ಅನ್ನೋದು ಸರಿ, ಆದ್ರೆ ಆ ಸಮುದಾಯಕ್ಕಾಗಿ ಮೀಸಲಿಟ್ಟಿದ್ದು ಗ್ಯಾರಂಟಿ ಕೊಡೋದಕ್ಕಲ್ವಲ್ಲ, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿಕ್ಕಾಗಿ. ಹಾಗಾದ್ರೆ ಅದು ಕುಂಠಿತವಾಗಲ್ವಾ? ಅದಕ್ಕೆ ಬೇಕಾದ ಹಣ ಸಿಗದೆ ಇದ್ದಾಗ ಆ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮೊಟಕಾಗಲ್ವಾ? ಖಂಡಿತವಾಗಿ ಕೂಡ ಈಗಾಗಲೇ ಶಾಸಕರು ತಮ್ಮ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಕಡೆಯಲ್ಲಿ ಕಾಂಗ್ರೆಸ್ ಶಾಸಕರೇ ಆರೋಪ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಮುದಾಯಗಳು ಅಂದ್ರೆ SC ST ಸಮುದಾಯಗಳಿಗೋಸ್ಕರವಾಗಿ ಇಟ್ಟಿರ್ತಕ್ಕಂಥ ಹಣ, ಅವರ ಶ್ರೇಯೋಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ಕೇವಲ ನೀವು ಗ್ಯಾರಂಟಿ ಯೋಜನೆಗಳನ್ನು ತಂದು ಅದಕ್ಕೆ ಶಿಫ್ಟ್ ಮಾಡ್ತೀವಿ ಅಂದ್ರೆ ಹೇಗೆ ಅನ್ನೋದನ್ನು ಕೂಡ ಕೆಲ ಶಾಸಕರು ಒಂದು ರೀತಿಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಒಂದು ರೀತಿಯಲ್ಲಿ ಸರ್ಕಾರದ ಬಗ್ಗೆ ಒಂದು ಬಿಜೆಪಿ ಕೂಡ ಇದನ್ನ ಆರೋಪ ಮಾಡಿತ್ತು. ಅಂದ್ರೆ ಗ್ಯಾರಂಟಿ ಯೋಜನೆಗಳಿಗಾಗಿ ಹಣವನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಈಗ ಜಾಣ ನಡೆಯನ್ನ ತೋರಿ ಆ ವರ್ಗದ ಒಂದು ಫಲಾನುಭವಿಗಳಿಗೆ ಮಾತ್ರ ನಾವು ಶಿಫ್ಟ್ ಮಾಡ್ತಾ ಇದ್ದೇವೆ ಹೊರತು ಬೇರೆ ವರ್ಗದ ಗ್ಯಾರಂಟಿ ಫಲಾನುಭವಿಗಳು ಅಲ್ಲ ಅನ್ನೋದು ಸಮರ್ಥನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಏನೇ ಆದ್ರೂ ಕೂಡ SC ST ಅಭಿವೃದ್ಧಿಗಾಗಿ ಇಟ್ಟಿರ್ತಕ್ಕಂಥ ಹಣವನ್ನ ಈಗ ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ವ್ಯಾಪಕ ಟೀಕೆಗಳು ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಯಾವ ರೀತಿ ಮುಂದಿನ ದಿನಗಳಲ್ಲಿ ಎದುರಿಸುತ್ತೆ ಅನ್ನೋ ಕೂಡ ಕಾದ್ ನೋಡಬೇಕಾಗಿದೆ ದಿವ್ಯಾ. ಥ್ಯಾಂಕ್ ಯು ರವೀಶ್, ನಿಮ್ಮೆಲ್ಲ ಮಾಹಿತಿಗೆ.